ದರ್ಶನ್ ಬೇಲ್ ಅರ್ಜಿಯ ಒಂದು ವಿಚಾರಣೆ ಇವತ್ತು ನಡೀತಾ ಇದೆ. ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ. ಈಗ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಿನ್ನೆ ವಾದ ಮಂಡನೆಯನ್ನ ಮಾಡಿದಂತಹ ಸಿ ವಿ ನಾಗೇಶ್ ಇವತ್ತು ಕೂಡ ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಿದ್ದಾರೆ. ಇದರಲ್ಲಿ ತಮ್ಮ ವಾದದಲ್ಲಿ ಅವರು ಹಲವಾರು ವಿಚಾರಗಳನ್ನ, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಪ್ರಮುಖವಾಗಿ ಶೂ ರಿಕವರಿ ಬಗ್ಗೆನೇ ಹಲವಾರು ಪ್ರಶ್ನೆಗಳು ಇವೆ ಸಿ ವಿ ನಾಗೇಶ್ ಅವರಲ್ಲಿ. ಅವ್ರು ಕೇಳುವಂತ ಮತ್ತೊಂದು ಪ್ರಶ್ನೆ ಅಂದ್ರೆ, ನೀವು ಶೂ ರಿಕವರಿ ಅಂತ ತೋರಿಸಿದಿರಲ್ಲ, ಆ ಶೂ ಅಲ್ಲಿ ಎಡಭಾಗದ ಬಲಭಾಗದ, ಬಲಗಾಲಿಂದ ಎಡಗಾಲಿಂದ ಅನ್ನುವಂಥದ್ದನ್ನ ತೋರಿಸೇ ಇಲ್ಲ ನೀವು ಅನ್ನೋದು ಸಿ ವಿ ನಾಗೇಶ್ ಅವರು ತಮ್ಮ ಒಂದು ವಾದದಲ್ಲಿ ಹೇಳುವಂತ ಇನ್ನೊಂದು ಪಾಯಿಂಟ್. ಸೊ ಹಾಗೆ 13 ಆರೋಪಿಗಳ ಶೂ, ಚಪ್ಪಲಿ ಮತ್ತೆ ಬಟ್ಟೆಗಳಲ್ಲಿ ರಕ್ತದ ಕಲೆ ಇದೆ ಅಂತ ನೀವು ಚಾರ್ಜ್ ಶೀಟ್ ಅಲ್ಲಿ ಹೇಳ್ತೀರಿ. ಆದ್ರೆ ಇಲ್ಲಿ ನಾವು ರೇಣುಕಾಸ್ವಾಮಿಯ ಮೃತದೇಹವನ್ನ ಗಮನಿಸಿದ್ರೆ ಅಥವಾ ಅಲ್ಲಿ ಇರುವಂತಹ ಒಂದು ರಿಪೋರ್ಟ್ ನಲ್ಲಿ ನೋಡಿದ್ರೆ ಅಲ್ಲಿ ಗಾಯ ಆಗಿರುವಂತದ್ದೇ, ರಕ್ತದ ಗಾಯ ಆಗಿರುವಂತದ್ದೇ ಸುಮಾರು 1 ಸೆಂಟಿಮೀಟರ್ನಷ್ಟು. ಸೊ ಹಾಗಾದ್ರೆ 13 ಆರೋಪಿಗಳ ಒಂದು ಬಟ್ಟೆ ಮೇಲೆ, ಶೂ ಮೇಲೆ, ಚಪ್ಪಲಿ ಮೇಲೆ ಎಲ್ಲ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು ಕೂಡ ಸಿ ವಿ ನಾಗೇಶ್ ಅವರ ಒಂದು ಪ್ರಶ್ನೆ. ಜೊತೆಗೆ ನೀವು ಶೂ ರಿಕವರಿ ಇದರಲ್ಲೂ ಕೂಡ ಸರಿಯಾಗಿ ತನಿಖೆ ನಡೆದಿಲ್ಲ, ಚಪ್ಪಲಿ ಧರಿಸಿದ್ರು ದರ್ಶನ್ ಅನ್ನುವಂಥದ್ದು ಒಂದು ಕಡೆ ಇದೆ, ಆದ್ರೆ ನೀವು ರಿಕವರಿ ಮಾಡ್ಕೊಂಡು ಬಂದಿರೋದು ಶೂ, ಆ ಶೂನ ರಿಕವರಿ ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಕ್ರೊನಾಲಜಿಯನ್ನು ವಿವರಿಸ್ತಾ ಇದ್ದಾರೆ ಕೋರ್ಟ್ಗೆ. ಯಾವಾಗ ಮರ್ಡರ್ ಆಗಿದೆ, ಅದಾದ ನಂತರ ಮೃತದೇಹ ಯಾವಾಗ ಸಿಗುತ್ತೆ, ಅದಾದ ನಂತರದ ಒಂದು ಪ್ರೊಸೀಜರ್ಗಳು, ಇದೆಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಲೋಪ ಆಗಿದೆ ಅಂಥೇಳಿ 9ನೇ ತಾರೀಕೇನೆ ನಿಮಗೆ ಮೃತದೇಹ ಸಿಕ್ಕರೂ ಕೂಡ ಆರಂಭದಲ್ಲೇ ನೀವು ಎಡವುತ್ತಾ ಹೋಗ್ತೀರಿ. ಅಂದರೆ ತನಿಖಾಧಿಕಾರಿ ಎಡವಿದ್ದಾರೆ. 9ನೇ ತಾರೀಕು ನಿಮಗೆ ಮೃತದೇಹ ಸಿಕ್ಕಾಗ ಆಗಲೇ ಪಂಚನಾಮೆ ಆಗಬೇಕಿತ್ತು, ಆಗಲೇ ಮಹಜರು ಆಗಬೇಕಿತ್ತು, ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಬೇಗ ಮಾಡಿಸ್ಬೇಕಿತ್ತು. ಆದರೆ ನೀವು ಅದನ್ನು ಮಾಡಿಲ್ಲ. 9ನೇ ತಾರೀಕು ನಿಮಗೆ ಬಾಡಿ ರಿಕವರ್ ಆದ್ರೂ ಕೂಡ, ಬಾಡಿ ಸಿಕ್ಕಿದ್ರೂ ಕೂಡ ನೀವು 11ನೇ ತಾರೀಕು ಮಹಜರನ್ನು ತೋರಿಸಿದಿರಿ. ಹಾಗೆ ಮಹಜರ್ ಆದ ನಂತರ ಪೋಸ್ಟ್ ಮಾರ್ಟಮ್ ಕೂಡ 11ನೇ ತಾರೀಕು ಮಧ್ಯಾಹ್ನ 2:45 ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಸೊ ಇಷ್ಟು ಡಿಲೇ ಯಾಕೆ? ಈ ಪ್ರಶ್ನೆಗೂ ಕೂಡ ಸರಿಯಾಗಿ ಚಾರ್ಜ್ ಶೀಟ್ನಲ್ಲಿ ಉತ್ತರ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಜೊತೆಗೆ CRPC ಸೆಕ್ಷನ್ 174 ಹೇಳುತ್ತೆ, ಯಾವಾಗ ಮೃತದೇಹ ಸಿಗುತ್ತೋ ಆ ಕೂಡಲೇ ಅದರ ಒಂದು ಪಂಚನಾಮೆ ಆಗಬೇಕು, ಮಹಜರಾಗಬೇಕು ಅನ್ನುವಂಥದ್ದನ್ನ. ಆದರೆ ಈ ಪಾಲನೆ ಇಲ್ಲಿ ಆಗಿಲ್ಲ. ನೋಡಿ, ಜೂನ್ 18ನೇ ತಾರೀಕು ದರ್ಶನ್ ಮನೆಯಲ್ಲಿ 37.5 ಲಕ್ಷ ಸೀಸ್ ಆಗತ್ತೆ. ಸಾಕ್ಷಿಗಳಿಗೆ ಕೊಡಬೇಕು ಅಂತ ಹೇಳಿ ಹಣ ಇಟ್ಟಿದ್ರು ಅಂತ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಮೋಹನ್ ರಾಜ್ ಎಂಬುವರು ಈ ಹಣವನ್ನ ದರ್ಶನ್ಗೆ ಕೊಟ್ಟಿದ್ರು ಅಂತಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದೆ. ಮೇ 2ನೇ ತಾರೀಕು ದರ್ಶನ್ಗೆ ನೀಡಬೇಕಾಗಿದ್ದಂತ ಸಾಲ ವಾಪಸ್ ಮಾಡಿದ್ರು. ಅದು ನೋಡಿ, ಆಗ ರೇಣುಕಾಸ್ವಾಮಿ ಯಾರು ಅನ್ನೋದೇ ಜಗತ್ತಿಗೆ ಗೊತ್ತಿರಲಿಲ್ಲ. ನಟ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರ ವಾದ ಇದು. ಈಗ ಈ ಹಣದ ವಿಚಾರಕ್ಕೆ ಬಂದಿದ್ದಾರೆ. ಈಗ ಸಿ ವಿ ನಾಗೇಶ್ ಅವರು 37.5 ಲಕ್ಷ ವಶಕ್ಕೆ ಪಡೆದಿದ್ದೀವಿ ಜೂನ್ 18ನೇ ತಾರೀಕು ಅಂತ ತೋರಿಸಿದಾರಲ್ಲ ಪೊಲೀಸರು, ಅದು ಸಾಕ್ಷಿಗಳಿಗೆ ಕೊಡೋದಕ್ಕೆ ಇಟ್ಟಿದ್ರು ದರ್ಶನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮೋಹನ್ ರಾಜ್ ಅನ್ನೋರು ಈ ಹಣವನ್ನ ದರ್ಶನ್ಗೆ ಕೊಟ್ಟಿದ್ರು ಅನ್ನೋ ಉಲ್ಲೇಖ ಇದೆ. ಆದ್ರೆ ಈ ಹಣ ಕೊಟ್ಟಿರೋದು ಮೇ 2ನೇ ತಾರೀಕು, ಜೂನಲ್ಲಿ ಅಲ್ಲ, ಅಥವಾ ಈ ಮರ್ಡರ್ ಆದ್ಮೇಲೆ ಅಲ್ಲ. ಮೇ 2ನೇ ತಾರೀಕು ನಾವು ನೋಡಿದ್ರೆ ರೇಣುಕಾಸ್ವಾಮಿ ಯಾರು ಅಂತ ಹೇಳಿ ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಫ್ಯಾಮಿಲಿಯವರಿಗೆ ಅಥವಾ ಅವರ ಸ್ನೇಹಿತರಿಗೆ ಗೊತ್ತಿತ್ತು ಬಿಟ್ರೆ ರೇಣುಕಾಸ್ವಾಮಿ ಆತನ ಬಗ್ಗೆ ಗೊತ್ತಾಗಿದ್ದೇನೆ ಬಹುಶಃ ಆತನ ಒಂದು ಮರ್ಡರ್ ಆದ ನಂತರ ಈ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಾಗ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ನೋಡಿ, ಆ 37.5 ಲಕ್ಷ ಕೂಡ ಮೋಹನ್ ರಾಜ್ ಅನ್ನೋರು ಕೊಟ್ಟಿರೋದು ಅದು ಮೇ 2ನೇ ತಾರೀಕು. ಅದು ಸಾಲ ವಾಪಸ್ ಕೊಟ್ಟಿದ್ರು. ದರ್ಶನ್ ಕೊಟ್ಟಂತಹ ಸಾಲವನ್ನ ಅದನ್ನ ತೀರಿಸಿದ್ರು ಬಿಟ್ರೆ ಆ ಹಣ ದರ್ಶನ್ ಅವರು ಈ ರೇಣುಕಾಸ್ವಾಮಿಯ ಮರ್ಡರ್ ಆದ ನಂತರ ಮೋಹನ್ ರಾಜ್ ಅವರಿಂದ ತಗೊಂಡಿರೋದಲ್ಲ, ಅಥವಾ ಈ ಕೇಸನ್ನ ಮುಚ್ಚಾಕೋದಕ್ಕೆ ಕೆಲವೊಂದಷ್ಟು ಜನರಿಗೆ ಸರೆಂಡರ್ ಆಗೋದಕ್ಕೆ ಹಣ ಕೊಡೋದಕ್ಕೋಸ್ಕರ ಇದನ್ನ ತಗೊಂಡಿದ್ದಲ್ಲ ಮೋಹನ್ ರಾಜಿಂದ ಅನ್ನುವಂಥದ್ದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಅದು ಮೇ 2ನೇ ತಾರೀಕೇನೆ ಬಂದಿದ್ದಂತಹ ಹಣ, ಸಾಲ ವಾಪಸ್ ಕೇಳಿದ್ರು. ಸಾಲ ಏನಿತ್ತಲ್ಲ ದರ್ಶನ್ ಕೊಟ್ಟಿದ್ದಂತಹ ಒಂದು ಹಣ, ಆ ಹಣ ಸಾಲದ ರೂಪದಲ್ಲಿ ಅದನ್ನು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ ಮೋಹನ್ ರಾಜ್ ಅವರು ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ದಾರೆ. ಸೊ ಹೀಗೆ ಚಾರ್ಜ್ ಶೀಟ್ನಲ್ಲಿರುವಂತಹ ಹಲವು ಅಂಶಗಳನ್ನು ಒಂದೊಂದಾಗೆ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಇವಾಗ ಹಣದ ವಿಚಾರಕ್ಕೆ ಬಂದಿದ್ದಾರೆ. ಹಣ ರಿಕವರಿ ಆಯಿತು, ಹಣವನ್ನು ನಾವು ಸೀಸ್ ಮಾಡಿದ್ವಿ 37.5 ಲಕ್ಷ ಅನ್ನುವಂಥದ್ದು ಪೊಲೀಸರು ಹೇಳಿದ್ದಾರೆ. ಈ ಹಣದಲ್ಲಿ ಒಂದಷ್ಟು ಅಡ್ವಾನ್ಸ್ ಕೊಟ್ಟಿದ್ರು ಆರೋಪಿಗಳಿಗೆ. ಕೆಲವೊಂದಷ್ಟು ಜನರನ್ನ 1-3 ಜನ ಹೋಗಿ ಸರೆಂಡರ್ ಆಗೋದಿಕ್ಕೆ ಅಂಥೇಳಿ, ಹಣ ಕುಡಿಯೋರಿಗೆ ಅಂಥೇಳಿ, ಜೊತೆಗೆ ಈ ಪ್ರಕರಣವನ್ನು ಮುಚ್ಚಾಕಬೇಕು, ನನ್ನ ಹೆಸರಾಗಲಿ ಪವಿತ್ರ ಗೌಡ ಹೆಸರಾಗಲಿ ಬರಬಾರ್ದು ಅಂಥೇಳಿ ದರ್ಶನ್ ಸೂಚಿಸಿದ್ರು ಅಂಥೇಳಿ ಇರುವಂತಹ ಈ ಎಲ್ಲ ಮಾತುಗಳಷ್ಟೇ. ಆದರೆ ಇದಕ್ಕೂ ಈ ಹಣಕ್ಕೂ ಕೂಡ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಜೂನ್ 9ನೇ ತಾರೀಕು
ಬೆಳಿಗ್ಗೆ 10 ಗಂಟೆಗೆ ದೂರು ದಾಖಲಾಗುತ್ತೆ. ಅಪಾರ್ಟ್ಮೆಂಟ್ನ ವಾಚ್ಮೆನ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಒಂದು FIR ಇದು. ತಕ್ಷಣನೇ ರೇಣುಕಾಸ್ವಾಮಿ ದೇಹದ ಮಹಜರು ಮತ್ತೆ ಪಂಚನಾಮೆ ಮಾಡಬೇಕಿತ್ತು. ನೋಡಿ, ಆರಂಭದಿಂದ ಮಾತಾಡ್ತಾ ಹೋಗ್ತಾರೆ ಸಿ ವಿ ನಾಗೇಶ್ ಅವರು ಎಲ್ಲೆಲ್ಲಿ ಎಡವಿದ್ದಾರೆ ಅಂತ ಹೇಳಿ. ಆಗ ದೇಹದ ಮಹಜರಾಗಿಲ್ಲ. ಜೂನ್ 11ನೇ ತಾರೀಕು ಮಧ್ಯಾಹ್ನ ಮೃತದೇಹದ ಮಹಜರನ್ನ ಮಾಡ್ತಾರೆ. ಅದಾದ ನಂತರ 11ನೇ ತಾರೀಕೇನೆ ಮಧ್ಯಾಹ್ನ 2:45 ಸುಮಾರು 2:45ಕ್ಕೆ. ಸೊ ಆ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಯಾಕೆ ಹೀಗೆ ಮಾಡಿದ್ರು ಅದಕ್ಕೆ ಉತ್ತರ ಅಂತ ಹೇಳಿದ್ರೆ, ಮೃತದೇಹದ ಐಡೆಂಟಿಟಿ ಸಿಕ್ಕಿರಲಿಲ್ಲ, ಅಂದರೆ ಗುರುತು ಪತ್ತೆ ಆಗಿರಲಿಲ್ಲ, ಹಾಗಾಗಿ ಅದನ್ನು ವೆಯ್ಟ್ ಮಾಡ್ತಾ ಇದ್ವಿ ಅನ್ನೋದನ್ನ ಸಬೂಬು ಕೊಡ್ತಾರೆ ಪೊಲೀಸರು. ಆದರೆ ಈ ಥರದಕ್ಕೆ ಅವಕಾಶ ಇಲ್ಲ. ಐಡೆಂಟಿಟಿ ಪತ್ತೆ ಆಗಲೇಬೇಕು, ಆಮೇಲೆ ಮಹಾಜರು ಮಾಡ್ತೀವಿ ಅನ್ನುವಂಥದ್ದಕ್ಕೆ ಇಲ್ಲ. ನೀವು CRPC ಸೆಕ್ಷನ್ 174 ಹೇಳೋ ಪ್ರಕಾರ ಒಂದು ಮೃತದೇಹ ಸಿಕ್ಕ ತಕ್ಷಣ ಅದರ ಮಹಜರ ಆಗಬೇಕು, ಪಂಚನಾಮೆ ಆಗಬೇಕು, ನಂತರ ಪೋಸ್ಟ್ಮಾರ್ಟಮ್ ಕೂಡ ಆಗಬೇಕು. ಇಷ್ಟೆಲ್ಲ ಅಂದರೆ ಗಾಯದ ಗುರುತಿದೆ, ತುಂಬ ತೀವ್ರ ಥರದಲ್ಲಿ ಹೊಡೆದಿದ್ದಾರೆ, ಹೀಗೆಲ್ಲ ಆಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಾಗಲೂ ಕೂಡ ಯಾಕೆ ಡಿಲೇ ಮಾಡಿದ್ರಿ? ಹಾಗಾದರೆ ದೇಹ ಸಿಕ್ಕ ಕೂಡಲೇ ನೋಡಿ ಇನ್ಕ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು CRPC ಸೆಕ್ಷನ್ 174 ಹೇಳುತ್ತೆ. ಅದನ್ನು ಯಾಕೆ ಪಾಲನೆ ಮಾಡಿಲ್ಲ? 3 ದಿನ ಬಿಟ್ಟು ಯಾಕೆ ಅದನ್ನು ಮಾಡಿದ್ರಿ? ಯಾಕೆ 3 ದಿನ ಕಾದ್ರಿ ಅನ್ನುವಂಥದ್ದು ತನಿಖಾಧಿಕಾರಿಗೆ ಕೇಳ್ತಾ ಇರುವಂಥ ಪ್ರಶ್ನೆ ಇದು. ಸಿ ವಿ ನಾಗೇಶ್ ಅವರು ದೇಹದ ಗಾಯದ ಗುರುತುಗಳಿದ್ದಾಗ, ದೇಹದಲ್ಲಿ ಗಾಯದ ಗುರುತು ಯಾರೋ ಹೊಡೆದಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾದಾಗ ತಕ್ಷಣ ಮಾಡಬೇಕು. ಅದನ್ನು ವಿಳಂಬ ಯಾಕೆ ಮಾಡಿದ್ರಿ? ಯಾವುದಕ್ಕೂ ಕೂಡ ತನಿಖಾಧಿಕಾರಿ ತಮ್ಮ ವರದಿಯಲ್ಲಿ ಸೂಕ್ತ ಉತ್ತರವನ್ನು ಕೊಟ್ಟಿಲ್ಲ ಚಾರ್ಜ್ ಶೀಟ್ನಲ್ಲಿ. ಆಮೇಲೆ ನೆಕ್ಸ್ಟು ಕಲೆಗಳ ಬಗ್ಗೆ ಮಾತಾಡ್ತಾರೆ. ನೋಡಿ, 13 ಆರೋಪಿಗಳ ಶೂ, ಚಪ್ಪಲಿ, ಬಟ್ಟೆ ಇದೆಲ್ಲದ್ರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಅಲ್ಲಿ ಆಗಿರೋ ಗಾಯನೇ 1 ಸೆಂಟಿಮೀಟರ್ನಷ್ಟು. ಮುಂದುವರೆದು ಮೋಹನ್ ರಾಜ್ ಪುತ್ರಿಯ ಒಂದು ಡಾನ್ಸ್ ಆಲ್ಬಮ್ ಅನ್ನ ಮಾಡಬೇಕಿತ್ತು. ದರ್ಶನ್ ಮತ್ತು ಡಿ ಬೀಟ್ಸ್ ಅದರ ನಡುವೆ ಒಪ್ಪಂದ ಆಗಿದ್ದು, ಅಂದ್ರೆ ಇವ್ರು ಹೇಳಿ ಮಾಡಿಸ್ತಾ ಇದ್ರು. ಅದಕ್ಕೋಸ್ಕರ ದರ್ಶನ್ 40 ಲಕ್ಷ ಹಣ ಫೆಬ್ರವರಿಯಲ್ಲಿ ಪಡ್ಕೊಂಡಿದ್ರು ದರ್ಶನ್ರಿಂದ. ಅದನ್ನ ಮೇ 2ನೇ ತಾರೀಕು ಹಿಂತಿರುಗಿಸಿದ್ದಾಗಿ ಮೋಹನ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹೀಗಿದ್ದಾಗ ರೇಣುಕಾಸ್ವಾಮಿ ದೇಹ ನೋಡಿ ಹಣ ಸಂಗ್ರಹಿಸಿದ್ದಾರೆ ಅಂತ ಹೇಳ್ತಾ ಇರೋದೇ ಸುಳ್ಳು. ಇದು ದರ್ಶನ್ ಹಣ ಸಂಗ್ರಹಿಸಿದ್ದಾರೆ ಅಂತ ಹೇಳೋದು ಹೇಗಿದು? ರೇಣುಕಾಸ್ವಾಮಿ ಕೊಲ್ಲುವ ಕಲ್ಪನೆಯಿಂದ ಹಣ ಪಡೆಯೋದಕ್ಕೆ ಸಾಧ್ಯನಾ? ಮೇ 2ನೇ ತಾರೀಕು ಮುಂದೆ ಜೂನ್ 8ನೇ ತಾರೀಕು ಮರ್ಡರ್ ಆಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹಣ ತಗೊಂಡು ಇಟ್ಕೊಳ್ಳೋಣ ಅಂತ ಹೇಳಕ್ ಆಗುತ್ತಾ ಇದು ಅನ್ನೋದು ಸಿ ವಿ ನಾಗೇಶ್ ಅವರ ಪ್ರಶ್ನೆ. ಮೋಹನ್ ರಾಜ್ ಅವರು ತಮ್ಮ ಪುತ್ರಿ ಡಾನ್ಸ್ ಆಲ್ಬಮ್ ಅನ್ನ ಮಾಡಿಸ್ಬೇಕಿತ್ತಂತೆ. ದರ್ಶನ್ ಅವರು ಡಿ ಬೀಟ್ಸ್ಗೆ ಹೇಳಿ ಇದನ್ನ ಮಾಡಿಸ್ಕೊಟ್ಟಿದ್ರಂತೆ. ಸೊ ಇದು ಸಿ ವಿ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿರುವಂತಹ ವಿಷಯ. ಸೊ ಅದಕ್ಕೋಸ್ಕರ ದರ್ಶನ್ ಅವರಿಂದ 40 ಲಕ್ಷ ಹಣ ಫೆಬ್ರವರಿಯಲ್ಲಿ ಪಡ್ಕೊಂಡಿದ್ರಂತೆ ಮೋಹನ್ ರಾಜ್. ಒಂದು ಆಲ್ಬಮ್ ಮಾಡಬೇಕು ನನ್ನ ಪುತ್ರಿ, ಒಂದು ಡಾನ್ಸ್ ಆಲ್ಬಮ್ಮು. ಸೊ ಅದಕ್ಕೊಂದಷ್ಟು ಹಣ ಖರ್ಚಾಗುತ್ತೆ, ನನಗೊಂದಷ್ಟು ಸಾಲದ ರೂಪದಲ್ಲಿ ಹಣ ಕೊಡಿ ಅಂಥೇಳಿ, ಅಂದರೆ ಡಿ ಬೀಟ್ಸಿಗೆ ಅದನ್ನು ಕೊಟ್ಟು ಸೊ ಅವರು ಡಿ ಬೀಟ್ಸಲ್ಲಿ ಅದನ್ನು ಆಲ್ಬಮ್ ರಿಲೀಸ್ ಮಾಡೋ ಥರ. ಸೊ ಈ ಥರದ್ದೇನೋ ಒಂದು ಒಪ್ಪಂದ ಆಗಿತ್ತು ಆ ಡಾನ್ಸ್ ಆಲ್ಬಮ್ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ 40 ಲಕ್ಷ ಹಣನ ಪಡ್ಕೊಂಡಿದ್ರು, ಫೆಬ್ರವರಿಯಲ್ಲಿ ಪಡ್ಕೊಂಡಿದ್ರಂತೆ ಮೋಹನ್ ರಾಜ್. ಅದನ್ನು ಅವ್ರ ಹೇಳಿಕೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು.